ಮೇಲ್ಮನೆಯ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಬಿಜೆಪಿ ಸದಸ್ಯರ ನಡುವೆ ಭಾರೀ ಜಟಾಪಟಿ ಏರ್ಪಟ್ಟಿತ್ತು. ಚಿಂತಕರ ಚಾವಡಿಯಲ್ಲಿ ದೇಶದ್ರೋಹ ದೇಶ ಪ್ರೇಮದ ಚರ್ಚೆ ಗದ್ದಲ ಗಮನ ಸೆಳೆಯಿತು. ನಜೀರ್ ಅಮಾನತಿಗೆ ಬಿಜೆಪಿ ಪಟ್ಟು ಹಿಡಿಯಿತು, ಪ್ರತಿಭಟನೆ ಮಾಡಿತು. ಇದೇ ವೇಳೆ ಸಿಟಿ ರವಿಯವರ ಪಾಕಿಸ್ತಾನದ ನಾಲಿಗೆ ಹೇಳಿಕೆ ಕೂಡ ಕಾಂಗ್ರೆಸ್ಸಿಗರನ್ನ ಕೆರಳಿಸಿದಂತಹ ಪ್ರಸಂಗ ನಡೆದಿದೆ. ಯಾರಿಗಾದ್ರೂ ನನ್ನ ಈ ಒಂದು ಮಾತಿಂದ ಏನಾದ್ರು ನೋವಾದ್ರೆ ವಿಷಾದವನ್ನು ಪಡ್ತೀನಿ. ಇದು ಕ್ಷಮೆನಾ? ಪ್ರಧಾನಿ ಮೋದಿ ವಿಚಾರಕ್ಕೆ ಪರಿಷತ್ನಲ್ಲಿ ಭಾರೀ ಗದ್ದಲ. ಕೈ ಸದಸ್ಯ ನಜೀರ್ ಅಹಮದ್ ಅಮಾನತಿಗೆ ಬಿಜೆಪಿ ಪಟ್ಟು. ಚಿಂತಕರ ಚಾವಡಿ ಅಂತಾನೆ ಕರೆಸಿಕೊಳ್ಳುವ ವಿಧಾನ ಪರಿಷತ್ನಲ್ಲಿ ಸದಸ್ಯರ ಎಲುಬಿಲ್ಲದ ನಾಲಿಗೆಯಿಂದ ಹೊರಬರುವ ಪದಗಳು ಎಷ್ಟೆಲ್ಲ ಗದ್ದಲಕ್ಕೆ ಕಾರಣವಾಗುತ್ತೆ ಎನ್ನುವುದಕ್ಕೆ ಇವತ್ತಿನ ಪರಿಷತ್ ಕಲಾಪವೇ ಸಾಕ್ಷಿ. ನಿನ್ನೆ ಪರಿಷತ್ನಲ್ಲಿ ಪ್ರಧಾನಿ ಮೋದಿ ವಿಚಾರವಾಗಿ ಕಾಂಗ್ರೆಸ್ ಸದಸ್ಯ ನಜೀರ್ ಅಹಮದ್ ಹೇಳಿದಂತಹ ಒಂದು ಪದ ಇವತ್ತು ಇಡೀ ದಿನದ ಕಲಾಪವನ್ನ ಬಲಿ ಪಡೆಯಿತು. ಹಾಗಾದ್ರೆ ನಿನ್ನೆ ಪರಿಷತ್ನಲ್ಲಿ ಆಗಿದ್ದೇನು? ಚಿಕ್ಕದಾಗಿ ಒಂದ್ಸಲ ನೋಡೋಣ ಬನ್ನಿ. ಕೇಳಿದ್ರಲ್ಲ ಕಾಂಗ್ರೆಸ್ ಸದಸ್ಯ ನಜೀರ್ ಅಹಮದ್ ಅವರ ಮಾತನ್ನ. ಪ್ರಧಾನಿ ಮೋದಿಯನ್ನ ದೇಶದ್ರೋಹಿ ಎಂಬಂತೆ ಹೇಳಿದ್ದಾರೆ. ಇದು ಬಿಜೆಪಿ ಸದಸ್ಯರ ಪಿತ್ತವನ್ನ ನೆತ್ತಿಗೇರಿಸಿತು. ಇವತ್ತು ವಿಧಾನ ಪರಿಷತ್ ಕಲಾಪ ಆರಂಭವಾಗ್ತಾ ಇದ್ದ ಹಾಗೆ ಪ್ರಧಾನಿ ಬಗ್ಗೆ ನಾಲಿಗೆ ಹರಿಬಿಟ್ಟಂತಹ ನಜೀರ್ ಅಹಮದ್ ಅವರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಬಿಜೆಪಿ ಸದಸ್ಯರು ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ರು. ಈ ವೇಳೆ ಬಿಜೆಪಿ ಸದಸ್ಯ ಸಿಟಿ ರವಿಯ ಪಾಕಿಸ್ತಾನದ ನಾಲಿಗೆ ಹೇಳಿಕೆಯು ಭಾರೀ ಗದ್ದಲಕ್ಕೆ ಕಾರಣವಾಯಿತು. ನಾಲಿಗೆ ಪ್ರಿವಿಲೇಜ್ ಮೋಷನ್ ಬಗ್ಗೆ ಹಿಂಗ್ ಮಾತಾಡಲ್ಲ. ಪಾಕಿಸ್ತಾನದ್ದು ಇರಬೇಕು. ಬಾಕಿ ಭಾರತೀಯ ನಾಲಿಗೆ ಆದ್ರೆ ಹಂಗೆಲ್ಲ ಮಾತಾಡಲ್ಲ. ಪಾಕಿಸ್ತಾನ ನಾಲಿಗೆ ಮಾತ್ರ ದೇಶದ ಪ್ರಧಾನ ಮಂತ್ರಿ ಬಗ್ಗೆ ಹಂಗೆಲ್ಲ ಮಾತಾಡಕ್ ಸಾಧ್ಯ. ಹಾಗಾಗಿ ಆ ನಾಲ್ಗೆ ಯಾವುದು ಅಂತೇಳಿ ಸ್ವಲ್ಪ ಪತ್ತೆ ಹಚ್ಚಬೇಕಾದ ಅವಶ್ಯಕತೆ ಇದೆ. ನಜೀರ್ ಅಮಾನತಿಗೆ ಬಿಜೆಪಿ, ಸಿಟಿ ರವಿ ಅಮಾನತಿಗೆ ಕಾಂಗ್ರೆಸ್ ಪಟ್ಟು. ಮೋದಿಯನ್ನ ದೇಶದ್ರೋಹಿ ಎಂದಿದ್ದಕ್ಕೆ ನಾಲಿಗೆ ಪಾಕಿಸ್ತಾನದ್ದು ಎಂಬ ಸಿಟಿ ರವಿ ಮಾತಿಗೆ ನಜೀರ್ ಅಹಮದ್ ಗರಂ ಆದ್ರು. ನಾವು ಭಾರತದಲ್ಲೇ ಹುಟ್ಟಿರೋದು, ಹಾಗಿದ್ರೆ ಸಿಟಿ ರವಿಯನ್ನು ಅಮಾನತು ಮಾಡಿ ಅಂತ ಹೇಳಿ ನಜೀರ್ ಆಗ್ರಹಿಸಿದ್ರು. ಸನ್ಮಾನ್ಯ ರವಿ ಅವರು, ಇದು ಏನ್ ಪಾಕಿಸ್ತಾನ ನಾಲ್ಗೆನಾ? ಇದು ಪಾಕಿಸ್ತಾನ ನಾಲ್ಗೆಲ್ಲ ಇಲ್ಲಿ ನಡೆಯಲ್ಲ ಅಂತೇಳಿ ನಾವು ಹುಟ್ಟಿ ಬೆಳೆದಿರೋದು ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ. ನಾವೇನೋ ಪಾಕಿಸ್ತಾನದಿಂದ ಬಂದಿದೀವ? ಪ್ರಧಾನಮಂತ್ರಿ ಬಗ್ಗೆ ಹಂಗೆ ಹೇಳೋರು ಏನ್ ಹೇಳಬೇಕು ಮಾಡ್ರಿ? ಪ್ರಧಾನಮಂತ್ರಿಗಳ ಬಗ್ಗೆ ನೀವು ಮಾತಾಡಿದ ಈ ವೇಳೆ ಮಧ್ಯಪ್ರವೇಶ ಮಾಡಿದ ಕಾಂಗ್ರೆಸ್ನ ಸದಸ್ಯೆ ಬಲ್ಕಿಸ್ ಬಾನು, ನಾವು ಕೂಡ ಇದೇ ದೇಶದವರು ಅಂತ ಬಿಜೆಪಿಗೆ ಟಾಂಗ್ ಕೊಟ್ರು. ಪ್ರತಿ ದಿವಸ ಇಡೀ ಕರ್ನಾಟಕದಲ್ಲಿ ಯಾರು ಕೂಡ ಪಾಕಿಸ್ತಾನಿ ಪ್ರತಿ ದಿವಸ ಗೊತ್ತಿಲ್ಲ. ಕ್ಷಮೆ ಯಾಚಿಸುವ ಬದಲು ವಿಷಾದ ವ್ಯಕ್ತಪಡಿಸಿದ ನಜೀರ್ ಅಹಮದ್, ಯಾರಿಗಾದ್ರೂ ನನ್ನ ಈ ಒಂದು ಮಾತಿಂದ ಏನಾದ್ರು ನೋವಾದ್ರೆ ವಿಷಾದವನ್ನು ಪಡ್ತೀನಿ. ನಿನ್ನೆ ವಿಪಕ್ಷ ನಾಯಕರು ಕೊಟ್ಟಿದ್ದಂತಹ ಮನವಿ ಪತ್ರ ಓದಿದ ಸಭಾಪತಿ ಹೊರಟ್ಟಿ ಕ್ಷಮೆ ಕೇಳಬೇಕು ಅಂತ ಹೇಳಿ ಕಾಂಗ್ರೆಸ್ ಸದಸ್ಯ ನಜೀರ್ ಅಹಮದ್ಗೆ ಪೀಠದಿಂದ ಸ್ಪಷ್ಟ ಸೂಚನೆಯನ್ನ ಕೊಟ್ರು. ಮೊದಲು ಕ್ಷಮೆ ಕೇಳುವುದಿಲ್ಲ ಎಂದ ನಜೀರ್ ಅಹಮದ್ ಆ ಬಳಿಕ ತಮ್ಮ ಹೇಳಿಕೆಯ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸಿದ್ರು. ಇವತ್ತಿನ ದಿವಸ ರಾಷ್ಟ್ರದಲ್ಲಿ ಸಾಕಷ್ಟು ಇಶ್ಯೂಗಳ ಬಗ್ಗೆ ಚರ್ಚೆನೂ ನಡೀತಾ ಇದೆ. ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೂ ಆ ರೀತಿ ಬಂತು. ಹಾಗಾಗಿ ನಾನು ಅಂದಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಇಡೀ ತಾವು ಕಡತದಿಂದ ತೆಗೆದು ಇವತ್ತಿನ ದಿವಸ ಪ್ರಸ್ತಾಪವನ್ನು ಸಹ ಮಾಡಿದಿರಿ. ಇಂಥ ಒಂದು ಸಂದರ್ಭದಲ್ಲಿ ಯಾರಿಗಾದ್ರೂ ನನ್ನ ಈ ಒಂದು ಮಾತಿಂದ ಏನಾದರೂ ನೋವಾದರೆ ವಿಷಾದವನ್ನು ಪಡ್ತೀನಿ.
ವಿಷಾದ ಬೇಡ, ಕ್ಷಮೆ ಯಾಚಿಸುವಂತೆ ಬಿಜೆಪಿ ಸದಸ್ಯರ ಪಟ್ಟು. ಪ್ರಧಾನಿ ಬಗೆಗಿನ ಹೇಳಿಕೆಗೆ ನಜೀರ್ ಅಹಮದ್ ವಿಷಾದ ವ್ಯಕ್ತಪಡಿಸಿದ್ದನ್ನ ಬಿಜೆಪಿ ಸದಸ್ಯರು ಒಪ್ಪಲಿಲ್ಲ. ವಿಷಾದ ಬೇಡ, ಕ್ಷಮೆಯಾಚನೆ ಮಾಡಬೇಕು ಅಂತ ಹೇಳಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪಟ್ಟು ಹಿಡಿದ್ರು. ವಿಷಾದ ವ್ಯಕ್ತಪಡಿಸಿದ್ರ ಅರ್ಥ ಏನು? ರಿಯಲೈಸ್ ಆಯ್ತು ನನಗೆ ಅಂತ. ವಿಷಾದ ವ್ಯಕ್ತಪಡಿಸುತ್ತೇನೆ ಅಂದ್ರೆ ಕ್ಷಮೆ ಯಾಚಿಸಿದಂತೆ ಇಲ್ಲ, ಕ್ಷಮೆ ಅಲ್ಲ, ಯಾರು ಕೇಳ್ಕೊರಿ. ವಿಷಾದ ಅಂತಂದ್ರೆ ಬೇಸರ, ನಿರಾಶೆ, ಖೇದ, ದುಃಖ, ಸಂಕಟ, ಅತೃಪ್ತಿ, ಮುರುಕ. ಇದು ಕ್ಷಮೆನಾ? ಇದು ಕ್ಷಮೆನಾ? ಬಿಜೆಪಿ ಸದಸ್ಯ ರವಿಕುಮಾರ್ ವಿರುದ್ಧ ಸಭಾಪತಿ ಗರಂ. ಈ ವೇಳೆ ಪದೇ ಪದೇ ಮಾತನಾಡೋಕೆ ಎದ್ದು ನಿಂತಹ ಬಿಜೆಪಿಯ ಸದಸ್ಯ ಎನ್ ರವಿಕುಮಾರ್ ವಿರುದ್ಧ ಸಭಾಪತಿ ಗರಂ ಆದ್ರು. ಅಷ್ಟೇ ಅಲ್ಲ, ಬೆಲ್ ತೆಗೆದು ರವಿಕುಮಾರ್ ಕಡೆ ಎಸೆಯೋಕೆ ಮುಂದಾದಂತಹ ಸಭಾಪತಿ ರವಿಕುಮಾರ್ ಅವರನ್ನ ಹೊರಹಾಕಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನೋಡ್ರಿ, ಆಯ್ತು, ಎಲ್ಲ ಬಂದಾರಿ. ಗದ್ದಲದ ಹಿನ್ನೆಲೆ ಕಲಾಪವನ್ನ ಪದೇ ಪದೇ ಮುಂದೂಡಿಕೆ ಮಾಡಲಾಯಿತು. ಕಲಾಪ ಪುನರಾರಂಭವಾದ ಬಳಿಕವೂ ಕಾಂಗ್ರೆಸ್ ಸದಸ್ಯರು ಸಿಟಿ ರವಿ ಅಮಾನತಿಗೆ ಪಟ್ಟು ಹಿಡಿದ್ರು. ಇದರಿಂದ ಕೆಲಕಾಲ ಗದ್ದಲದ ವಾತಾವರಣ ಸೃಷ್ಟಿಯಾಯಿತು. ಸಭಾಪತಿಗಳು ಸಿಟಿ ರವಿ ಆಡಿದ ಮಾತುಗಳನ್ನ ಓದ್ದಾಗ್ಲೂ ರವಿ ತಮ್ಮ ನಿಲುವಿನಿಂದ ಹಿಂದೆ ಸರಿಯಲಿಲ್ಲ. ಮಾನ್ಯ ಸಭಾಪತಿಯವರೇ, ನಿನ್ನೆ ಘಟನೆ ತಾವು ಪ್ರತ್ಯಕ್ಷ ಯಾವುದೇ ಭಾರತೀಯ ನಾಗರಿಕ ಈ ದೇಶದಲ್ಲಿ ಪ್ರಧಾನಮಂತ್ರಿ ಬಗ್ಗೆ ಮಾತನಾಡೋದ್ರೆ ನಾಲಿಗೆ ಯಾವುದೋ ಪಾಕಿಸ್ತಾನದ್ದು ಇರಬೇಕು, ಈಗ ಭಾರತೀಯ ನಾಲಿಗೆ ಆಗಿದ್ರೆ ರೀತಿ ಮಾತಾಡೋದಿರಿ. ಆ ರೀತಿ ಮಾಡಿರೋರ ನಾಲಿಗೆ ಯಾವುದೋ ಒಂದು ಪತ್ತೆ ಹಚ್ಚಿ ಅಂತ ಪೀಠಕ್ಕೆ ವಿನಂತಿ ಮಾಡ್ಕೊಂಡಿದ್ದೀನಿ. ನಾನು ಮಾಡದ ತಪ್ಪು ಮಾಡಿದ್ರೆ ಕ್ಷಮೆ ಕೇಳಕ್ಕೆ ಏನು ನಮ್ಗೇನು ಸಂಕೋಚ ಇಲ್ಲ. ತಪ್ಪೇ ಮಾಡ್ದಲ್ಲ ಕ್ಷಮೆ ಯಾಕೆ ಕೇಳಬೇಕು? ಸರಿಗಿಲ್ಲ ಇದು. ಭೋಜನ ವಿರಾಮದ ಬಳಿಕ ಕಲಾಪ ಆರಂಭವಾಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಸದಸ್ಯ ಸಲೀಂ ಅಹಮದ್ ಸಿಟಿ ರವಿ ತಮ್ಮ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸಬೇಕು ಅಂತ ಹೇಳಿ ಪೀಠಕ್ಕೆ ಮನವಿ ಮಾಡಿದ್ರು. ಒಟ್ಟಾರೆ ಇವತ್ತಿಡೀ ದಿನ ಪರಿಷತ್ ಕಲಾಪವನ್ನ ದೇಶದ್ರೋಹಿ ಮತ್ತು ಪಾಕಿಸ್ತಾನದ ನಾಲಿಗೆ ಮಾತೆ ಬಲಿ ಪಡೆದು ಬಿಡ್ತು. ಸರಿ, ಸದನವನ್ನು 3 ಗಂಟೆ ಮುಂದೂಡಲಾಯಿತು. ಮಧುಸೂದನ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.